ಚನ್ನಕೃಷ್ಣಪ್ಪನವರ ನುಡಿ ನಮನ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಆದರೆ ಚನ್ನಕೃಷ್ಣಪ್ಪನವರು ಕಳೆದ 30ನೇ ತಾರೀಕು ಆಕ್ಸಿಡೆಂಟಲ್ಲಿ ಮರಣ ಹೊಂದಿದ್ರು. ಆಕಸ್ಮಿಕವಾಗಿ ಒಬ್ಬ ರಾಜ್ಯ ಅಧ್ಯಕ್ಷ, ಕರ್ನಾಟಕ ರಾಜ್ಯ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಸತ್ತಿತ್ತು. ಇಡೀ ನೊಂದ ಜನಕ್ಕೆ ಮತ್ತು ಧ್ವನಿ ಇಲ್ಲದ ಜನಕ್ಕೆ ಕಂಗಾಲಾಗಿದೆ. ಆದರೆ ಆ ಥರದ ಒಳ್ಳೆಯ ವ್ಯಕ್ತಿ ಇನ್ನೊಬ್ಬ ಹುಟ್ಟು ಬರಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಲವಾರು ಸುಧಾರಣೆ ಕಾರ್ಯಕ್ರಮಗಳ, ಹಾಸ್ಟ್ಲಲ್ಲಿ ವಿದ್ಯಾರ್ಥಿಗಳಿಗೆ, ಅಡುಗೆ ಮಾಡುವಂಥವ್ರಿಗೆ ಮತ್ತು ಅಡುಗೆ ಸಹಾಯಕರಿಗೆ, ವಾರ್ಡನ್ಗಳಿಗೆ ಸುಮಾರು ಯೋಜನೆಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಮಣಿವನ್ನು ಕೂತ್ಕೊಂಡು ಇವರು ತಳ ಸಮುದಾಯದ ಜನಗಳು ಸ್ವಾಮಿ ಇವರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ವೆಂಕಟಯ್ಯನವ್ರ ಹತ್ರ ಅವ್ರ ಹತ್ರ ಕೂತು ನಿರಂತರವಾಗಿ ಒಬ್ಬ ಶಿಕ್ಷಕ ಆಗಿದ್ದವನು ಸರ್ಕಾರಿ ಕೆಲಸವನ್ನು ಬಿಟ್ಟು ಅಂಬೇಡ್ಕರ್ ತತ್ವ ಮತ್ತು ಸಿದ್ಧಾಂತಗಳಿಗೆ ಬದ್ಧನಾಗಿ ಅವನು ಕೆಲಸ ಮಾಡ್ತಾ ಬಂದ. ಆಕಸ್ಮಿಕವಾಗಿ ದುರಂತ ಆಗಿದೆ. ಇದು ಯಾರಿಗೂ ಕೂಡ ತುಂಬಲಾರದ ನಷ್ಟ ಆಗಿದೆ. ಅವರ ಮನೆಯವರಲ್ಲಿ ಮತ್ತು ಅವರ ಗೆಳೆಯರಲ್ಲಿ ಸಂಘಟನೆಯನ್ನು ಮುಂದುವರಿಸೋಕ್ಕೆ ಇವತ್ತೇನು ನುಡಿ ನಮನ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವು, ಅದೇ ರೀತಿ ಆ ಸಂಘಟನೆಯನ್ನು, ಅವನ ಕನಸಿನ ಸಂಘಟನೆಯನ್ನು ಮುಂದುವರಿಸೋಕ್ಕೆ ನಾವು ಇದೇ ರೀತಿ ಮುಂದೆ ಅರಿತೀವಿ. ನಾವು ಕೂಡ ಅವರಿಗೆ ಸಹಕಾರವಾಗಿ ನಿಂತಿರ್ತೀವಿ ಅಂತ ಹೇಳಿ ಮಾತನಾಡ್ತೀವಿ. ಸಿದ್ಧಲಿಂಗಯ್ಯ ಅಂದ್ಬಿಟ್ಟು ನನ್ನ ಹೆಸರು. ಸಮುದಾಯದ ರಾಜ್ಯ ಮಟ್ಟದ ನಾಯಕರು. ಅವರು ಸರ್ಕಾರಿ ಹುದ್ದೆಯನ್ನು ಕರ್ನಾಟಕ ರಾಜ್ಯ ಸಮತಾ ಸೈನಿಕ ದಳ ಅಂತೇಳಿ ಒಂದು ಸಂಘಟನೆಗೆ ರಾಜ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಂಥವರು. ಭಾಳ ಚಿಕ್ಕ ವಯಸ್ಸಿನಲ್ಲಿ ಅವರು ನಮ್ಮ ಸಮುದಾಯಕ್ಕೆ ಭಾಳ ಕೊಡುಗೆಯನ್ನು ನೀಡಿ ನಮ್ಮನ್ನು ಅಗಲಿದ್ದಾರೆ. ಅಪಘಾತದಲ್ಲಿ ಮರಣ ಹೊಂದಿದಂಥ ಅವರನ್ನು ಸ್ಮರಿಸಬೇಕಾದಂಥ ಕೆಲಸ ನಮ್ಮ ಸಮುದಾಯದವರದಾಗಿದ್ದರಿಂದ ಇವತ್ತು ಎಲ್ಲ ರಾಜ್ಯದ ದಲಿತ ಮುಖಂಡರನ್ನು ಇಲ್ಲಿ ಒಂದೇ ವೇದಿಕೆ ಕರೆಸಿ ಅವರಿಗೆ ನುಡಿ ನಮನ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅವರು ಈ ಸಮುದಾಯಕ್ಕೆ ಮಾಡಿದಂಥ ಒಂದೇ ಒಂದು ಕೊಡುಗೆಯನ್ನು ನನಗೆ ನೆನಪಿರೋದು ಅವ್ರ ಒಡನಾಟದಲ್ಲಿ ಇತ್ತೀಚೆಗೆ 2 ವರ್ಷಗಳ ಕಾಲಘಟ್ಟದಲ್ಲಿ ನಾನು ಅವ್ರ ಜೊತೆ ಸೇರಿದವರು. ಇವತ್ತು ಬಾಬಾ ಸಾಹೇಬ್ ದಷ್ಟಹಳ್ಳಿ ವಿಧಾನಸೌಧದ ಪಶ್ಚಿಮ ಭಾಗದಲ್ಲಿ ಸ್ಫೂರ್ತಿ ಭವನ ಅಂತೇಳಿ ಮಾಡ್ತಾಯಿದೆ. ಅದಕ್ಕೆ ಕಾರಣನೇ ಚನ್ನಕೃಷ್ಣಪ್ಪ. ಅದರ ಆ ಒಂದು ಕಾರ್ಯ ನೆರವೇರಬೇಕಾದ್ರೆ ಅದು ಹಿನ್ನೆಲೆ ಹೋರಾಟ ಚನ್ನಕೃಷ್ಣಪ್ಪ ಅದು ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ. ಇದೇ ಒಂದು ಅಂಬೇಡ್ಕರ್ ಭವನದಲ್ಲಿ 7/7/2024 ನಾವು ಬಂಡಾಯದ ಕುಂಡದಲ್ಲಿ ಬೆಂದು ಬೂದಿಯಾದ ಭೀಮನ ಮಕ್ಕಳಿಗೆ ಒಂದು ನಮನನ್ನು ಸಲ್ಲಿಸಿದ್ವಿ. ಪಾಪ ಅವರು ಈ ಒಂದು ವೇದಿಕೆಗೆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದರು. ಇವತ್ತು ಇದೇ ವೇದಿಕೆಯಲ್ಲಿ ಅವರಿಗೆ ಕೂಡ ನಾವು ನುಡಿ ನಮನ ಸಲ್ಲಿಸುವಂಥ ಸಂದರ್ಭ ನಮಗೆ ಬಂದದ್ದು. ಈ ಒಂದು ಸಂದರ್ಭ ಡಾಕ್ಟರ್ BR ಅಂಬೇಡ್ಕರ್ ದಸಂಸ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಈ ದಿವಸ ಕರ್ನಾಟಕ ಸಮತಾ ಸೈನಿಕ ದಳದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಹೋರಾಟಗಾರರು, ಸಹೋದರರು ಆದಂಥ ಮಾನ್ಯ ಚನ್ನಕೃಷ್ಣಪ್ಪನವರ ಅಕಾಲಿಕ ನಿಧನಕ್ಕೆ ನುಡಿ ನಮನ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳು ಇವತ್ತು ಆಯೋಜನೆ ಮಾಡಿದ್ದಾರೆ. ಚನ್ನಕೃಷ್ಣಪ್ಪನವರು ಹೋರಾಟ ಮಾಡಿದಂತಹ ಒಬ್ಬ ಧೀಮಂತ ಹೋರಾಟಗಾರ. ಇಂಥ ಒಬ್ಬ ಸಹೋದರನನ್ನು ಕಳೆದುಕೊಂಡಿರುವುದಕ್ಕೆ ವೈಯಕ್ತಿಕವಾಗಿ ನನಗೆ ಅಪಾರವಾದ ನೋವಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ನಾನು ಆಗ್ರಹ ಮಾಡ್ತೀನಿ. ಈ ರೀತಿ ಹಲವಾರು ಜನ ದಲಿತ ಹೋರಾಟಗಾರರು ಮರಣ ಹೊಂದಿದ್ದಾರೆ. ಪ್ರೊಫೆಸರ್ B. ಕೃಷ್ಣಪ್ಪನವರಿಂದ ಹಿಡಿದು N. ಗಿರಿಯಪ್ಪ, ಗಂಗಯ್ಯ, ಚಂದ್ರಪ್ರಸಾದ್ ತ್ಯಾಗಿ, ಇಂತಹ ಅನೇಕ ಹೋರಾಟಗಾರರು, ರಂಗಸ್ವಾಮಿ ಬೆಲ್ಲದಮಡು, ಬೋಳ್ ಬಂಡಪ್ಪ ಸಂದರ್ಭದಲ್ಲಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗಳಾದ ಒಂದು ಪ್ರಾಮಾಣಿಕ ಹೋರಾಟಗಾರನಿಗೆ ಈ ರೀತಿಯಲ್ಲಿ ಸಮಾಜ ಅವರ ಒಂದು ಬೆಂಬಲಕ್ಕೆ ನಿಲ್ಲಬೇಕು. ಸರ್ಕಾರಕ್ಕೆ ಕೊಡಬೇಕಾಗಿದ್ದಂಥ ಮೆಮೊರಾಂಡಮನ್ನು ಇವತ್ತು ಸಚಿವರ ಕೈಗೆ ಕೊಡಬೇಕು ಅಂತ ಇದ್ವಿ. ಅನಿವಾರ್ಯ ಕಾರಣಗಳಿಂದ ಸಚಿವರು ಮೈಸೂರಿನಲ್ಲಿ ಇದ್ದಾರೆ. ಅದನ್ನು ರಾಜ್ಯಾಧ್ಯಕ್ಷರ ಮಗನಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾಯಂ ಹುದ್ದೆ ನೀಡಬೇಕು ಹಾಗೂ ಅವರ ಕುಟುಂಬಕ್ಕೆ ಸರ್ಕಾರದಿಂದ 25 ಲಕ್ಷ ಪರಿಹಾರ ನೀಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಇದು ತಮ್ಮೆಲ್ಲರ ಮುಂದೆ ಓದ್ತಾ ಇದ್ವಿ.
ವಿಷಯಕ್ಕೆ ಸಂಬಂಧಿಸಿ ತಮ್ಮಲ್ಲಿ ವಿವರಿಸಿಕೊಳ್ಳುವುದೇನೆಂದರೆ ಅಂದರೆ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದ ದಿವಂಗತ ಬಿ ಚನ್ನಕೃಷ್ಣಪ್ಪನವರು ಕರ್ನಾಟಕದಲ್ಲಿ ಸುಮಾರು 30 ಜಿಲ್ಲೆಗಳ ಸಂಘಟನೆ ಕಟ್ಟಿದ್ದು ಬಡ ಸಮುದಾಯಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು. ದಿನಾಂಕ 30/4/25 ಅಪಘಾತದಲ್ಲಿ ಮರಣ ಹೊಂದಿರುತ್ತಾರೆ. ಅದು ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆಗೆ ಪ್ರೋತ್ಸಾಹಕರಾಗಿ ಹಾಗೂ ಸೌಲಭ್ಯಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ಸಹ ದೊರಕುವಂತೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾರೆ. ಸದರಿಯವರು ತನ್ನ ಕುಟುಂಬಕ್ಕೆ ಯಾವುದೇ ಸೌಲಭ್ಯ ಇರುವುದರಿಂದ ಹಾಗೂ ದಿವಂಗತ ಚನ್ನಕೃಷ್ಣಪ್ಪ ಅವರ ಮಕ್ಕಳು ಅತಿ ಚಿಕ್ಕ ವಯಸ್ಸಿನವರಾಗಿದ್ದು ಇವರ ವಿದ್ಯಾಭ್ಯಾಸ ಮತ್ತು ಕುಟುಂಬದ ಜೀವನ ನಿರ್ವಹಣೆಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು 25 ಲಕ್ಷ ಪರಿಹಾರ ನೀಡಬೇಕು ಹಾಗೂ ದಿವಂಗತ ಚನ್ನಕೃಷ್ಣಪ್ಪನವರ ಮೊದಲನೇ ಮಗ PUC ವ್ಯಾಸಂಗ ಮಾಡಿದ್ದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾಯಂ ಹುದ್ದೆಯನ್ನು ನೀಡಬೇಕಾಗಿ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ರಿಜಿಸ್ಟರ್ ಪರವಾಗಿ ನಾವೆಲ್ಲ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಇದನ್ನ ನಿಮ್ಮ ಮುಂದೆ ಕೂಡ ಓದಿದ್ದೀವಿ. ಧನ್ಯವಾದಗಳು. ಜೈ ಹಿಂದ್. ಅಕಾಲಿಕ ಮರಣ ಅಂದರೆ ಈ ದೇಶಕ್ಕೆ ನಷ್ಟ ಆಗಿದೆ, ನಮ್ಮ ರಾಜ್ಯಕ್ಕೆ ನಷ್ಟ ಆಗಿದೆ. ಜನಗಳು ಬಡ ಜನರಿಗೆ ವಿದ್ಯಾರ್ಥಿಗಳಿಗೆ ತುಂಬಲಾರದ ನಷ್ಟ ಆಗಿದೆ. ಪ್ರತಿಯೊಂದು ಹಾಸ್ಟೆಲ್ ಮಕ್ಕಳ ಬಗ್ಗೆ ಕಾಳಜಿ ಇಟ್ಟು ಭಾರಿ ಒಂದು ಉತ್ತಮವಾದ ಮಕ್ಕಳು ಓದಿ ಮುಂದೆ ಬರಬೇಕು ಅನ್ನೋ ಒಂದು ಗುರಿ ಇಟ್ಟು ಮುಂದೆ ಬಂದಂಥವ್ರು ನಮ್ಮ ಚನ್ನಕೃಷ್ಣಪ್ಪ. ನಾವು ಒಂದು 25 ವರ್ಷದಿಂದ ಪ್ರೀತಿಯಾದ ಸ್ನೇಹಿತರು. ನಮ್ಮ ನಾಯಕರು ಅಂದರೆ ಮುಂದೆ ಬಂದರೆ ಆಯಲ್ಲ, ಹಿಂದೆ ಬಂದರೆ ಒದಿಯಲ್ಲ, ಪ್ರೀತಿಯಾದ ನಾಯಕ. ಆಮೇಲೆ ಏನು ಹೇಳಬೇಕಂದ್ರೆ ಒಂದು ಹೆಜ್ಜೆ ನಿಂತ್ಕೊಂಡ್ಬಿಟ್ರೆ ಅದನ್ನು ಹಿಂದೆ ಮಾತ್ರ ಅವ್ರು ಸಹಿಸ್ಕೊಂಡು ಹಿಂದೆ ಬರ್ತಾ ಇರಲಿಲ್ಲ. ಇದಾಗಬೇಕು ಅಂದರೆ ಆಗಬೇಕು ಅಂತ ಕೆಲಸ ಮಾಡಿದವರು. ಇವತ್ತು ಅಂಬೇಡ್ಕರ್ ಪ್ರತಿಮೆಗಳು ಎಲ್ಲೆಲ್ಲಿದೆಯೋ ಇಡೀ ರಾಜ್ಯದಲ್ಲಿ ಅದರಲ್ಲಿ ಮುಕ್ಕಾಲು ಪಾಲು ಇವ್ರದ್ದೇ ಮುಂದಾಳುತ್ವ ಇದೆ. ಯಾಕಂದರೆ ಹೊಸಕೋಟೆದಾಗ ದುರಂತ 15 ದಿವಸದ ನಂತರದಲ್ಲಿ ಇವತ್ತು ಚನ್ನಕೃಷ್ಣಪ್ಪನ ನಾವು ನೆನಪು ಮಾಡ್ಕೊಳ್ಳೋಂಥ ಸ್ಥಿತಿ ಬಂದಿದೆ. ಆದರೆ ಒಂದು ಈ ಮಾತಾಡೋದಕ್ಕೂ ನಾನು ಅನೇಕ ಸಂದರ್ಭಗಳಲ್ಲಿ ಚನ್ನಕೃಷ್ಣಪ್ಪನವರು ನನಗೆ ವೈಯಕ್ತಿಕವಾಗಿ ಅಂದರೆ ವೈಯಕ್ತಿಕ ಅಲ್ಲ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ. ನಾವು ನವಕರ್ನಾಟಕ ನಿರ್ಮಾಣ ಆಂದೋಲನ ಅಂತ ಮಾಡಿದಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ, ಏನಪ್ಪ ನೀನು ಇಲ್ಲಿ ಬರ್ತೀಯ, ನಾವು ಪರ್ಯಾಯ ರಾಜಕಾರಣ ಮಾಡಬೇಕು ಅಂತೀಯ, ಅಲ್ಲೋಗಿ ನೀನು ಸಿದ್ದರಾಮಯ್ಯನಿಗೆ ಜೈ ಅಂತೀಯ, ಏನು ನಿನ್ನ ಸ್ಥಿತಿ ಏನು ಹೇಳೋದು, ಯಾಕೆ ಹೀಗೆಲ್ಲ ಮಾಡ್ತೀಯ? ನಾನು ಬಂತೇಜಿಯವ್ರ ಹತ್ರ ಮಾತನಾಡುವಾಗ ಸಾಕಷ್ಟು ಸಾರಿ ಪ್ರಸ್ತಾಪ ಮಾಡ್ತಾ ಇದೆ. 1927 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾ ಸೈನಿಕ ದಳವನ್ನು ಕಟ್ಟಿದ್ರು. ಅದನ್ನು ಕರ್ನಾಟಕದಲ್ಲಿ ಆರಂಭ ಮಾಡಿದ್ರು. ನಾನು ಚನ್ನಕೃಷ್ಣಪ್ಪನವ್ರನ್ನ ಯಾವಾಗೂ ಕೇಳಿದೆ, ಯಾಕೋ ನಿಮ್ಮ ಸಮತಾ ಸೈನಿಕ ದಳಕ್ಕೂ ಬಾಬಾ ಸಾಹೇಬ್ ಸಮತಾ ಸೈನಿಕ ದಳಕ್ಕೂ ಯಾಕೋ ವ್ಯತ್ಯಾಸ ಕಾಣ್ತಾ ಇದೆ, ಸರಿಪಡಿಸ್ಕೊಳ್ಬೇಕು ನೀವು ಅಂತೇಳಿ. ಮೈಸೂರಿನಲ್ಲಿ ಶತಮಾನೋತ್ಸವ ಸಮಾರಂಭ ಆದ ನಂತರದಲ್ಲಿ ನಾನು ಬಂತೇಜಿಯವ್ರಿಗೆ ಮಾತನಾಡಿದೆ. ನಾನು ಇಲ್ಲ ಬಂತೇಜಿ, ಯಾಕೋ ಏನೋ ಸರಿ ಕಾಣ್ತಾ ಇಲ್ಲ, ಇದು ಸರಿ ಹೋಗಬೇಕು, ನಾನು ಇದನ್ನು ನೇರವಾಗಿ ಚನ್ನಕೃಷ್ಣಪ್ಪನವ್ರಿಗೆ ಹೇಳಿದ್ದೀನಿ ಅಂತೇಳಿ. ಈ ರೀತಿಯಾಗಿ ಚನ್ನಕೃಷ್ಣಪ್ಪ ನಾನು ಸಹ ಅನೇಕ ಸಂದರ್ಭಗಳಲ್ಲಿ ಒಬ್ಬ ಸೋದರರಾಗಿ ಸಾಕಷ್ಟು ವರ್ಷಗಳಿಂದ ನಾವು ಜೊತೆಯಾಗಿ ಕೆಲಸ ಮಾಡ್ತಾ ಇದ್ರೂ ಈ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಬಂದಂಥ ಸಂದರ್ಭದಲ್ಲಿ ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೆ, ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೆ. ಆದರೂ ಅವರು ಅದಕ್ಕೆ ಅವ್ರು ಗಟ್ಟಿಯಾಗಿ ಹೇಳ್ತಾರೆ, ಏನು ಹೇಳ್ತೀವಿ ಹೇಳ್ಕೊ ಹೋಗಪ್ಪ, ನಾನು ಮಾಡೋದು ಹೀಗೆ ಅಂತ ಇದೆ.